ಈ ಕ್ಷೇತ್ರಕ್ಕೆ 700 ವರ್ಷಗಳ ಇತಿಹಾಸವಿದೆ. ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುತ್ತಾರೆ. ಇಲ್ಲಿನ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನು ಮಂಗಳೂರಿನ ಕದ್ರಿಯಿಂದ ತರಲಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಈ ಚಿಕ್ಕ ಹಳ್ಳಿಯನ್ನು ಮೊದಲು ಕುಡುಮ ಎಂದು ಕರೆಯಲಾಗುತ್ತಿತ್ತು. ಹೌದು ಸ್ನೇಹಿತರೆ, ನಿಮ್ಮ ಊಹೆ ಸಹಿಯಾಗಿದೆ. ಅದುವೇ ದಾನ ಧರ್ಮಗಳ ಬೀಡು ಧರ್ಮಸ್ಥಳ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕುಡುಂಬ ಎಂಬ ಸಣ್ಣ ಹಳ್ಳಿ ಧರ್ಮಸ್ಥಳ ಆದ ರೋಚಕ ಸತ್ಯಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸತ್ಯ, ನಿಷ್ಠೆ, ಧರ್ಮಕ್ಕೆ ಹೆಸರುವಾಸಿ ಈ ಧರ್ಮಸ್ಥಳ ಕ್ಷೇತ್ರ. ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ದೇವಾಲಯ ಕೂಡ. ಇಲ್ಲಿ ಹರಿಯುವ ನದಿಯ ಸ್ನಾನ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿಯನ್ನು ಕೊಡುತ್ತದೆ. ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳವೆಂದು ಅಪಾರ ನಂಬಿಕೆಯಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದು ಶ್ರೀ ಮಂಜುನಾಥ ದೇವಸ್ಥಾನ ಧರ್ಮಸ್ಥಳವಾಗಿದೆ. ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ. ಧರ್ಮಸ್ಥಳ ಮಂಜುನಾಥ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ಎಂದು ನಂಬಲಾಗಿದೆ. ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಾಲಯವೂ ಕೂಡ ಹೌದು. ನಿಗದಿತ ಸಮಯವನ್ನು ಹೊರತುಪಡಿಸಿ ಪ್ರತಿದಿನ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಬಹುದು. ಭಕ್ತರಿಗಾಗಿ, ಯಾತ್ರಾರ್ಥಿಗಳಿಗಾಗಿ ಇಲ್ಲಿ ತಂಗಲು ದೇವಸ್ಥಾನ ಆಡಳಿತ ಮಂಡಳಿಯಿಂದ ಕೋಣೆಗಳು ದೊರೆಯುತ್ತವೆ. ರಜತಾದ್ರಿ, ವೈಶಾಲಿ, ಶ್ರೀ ಸನ್ನಿಧಿ, ಗಾಯತ್ರಿ, ಸಾಕೇತ, ಗಂಗೋತ್ರಿ ಎಂಬ ಹೆಸರಿನ ಇನ್ನೂ ಹಲವಾರು ತಂಗುದಾಣಗಳು ಇಲ್ಲಿವೆ. ಅಷ್ಟೇ ಅಲ್ಲದೆ ಖಾಸಗಿಯ ತಂಗುದಾಣಗಳು ಕೂಡ ಇಲ್ಲಿವೆ. ಧರ್ಮಸ್ಥಳಕ್ಕೆ ಬರುವ ಯಾತ್ರಾರ್ಥಿಗಳಿಗಾಗಿ ಉಚಿತವಾಗಿ ಸುಸಜ್ಜಿತವಾದ ಅನ್ನಪೂರ್ಣ ಎಂಬ ವಿಶಾಲವಾದ ಊಟದ ಗೃಹವಿದೆ. ಇಲ್ಲಿ ಸಾವಿರಾರು ಭಕ್ತರು ಉಚಿತವಾಗಿ ಅನ್ನದಾಸೋಹವನ್ನು ಪಡೆಯುತ್ತಾರೆ. ಇಲ್ಲಿಯ ಪ್ರಸಾದ ವಿಶ್ವವಿಖ್ಯಾತವಾಗಿದೆ. ಧರ್ಮಸ್ಥಳವು ದಕ್ಷಿಣ ಕನ್ನಡ ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿರುವ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಇದು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 309 ಕಿಲೋಮೀಟರ್ ದೂರದಲ್ಲಿದ್ದರೆ ಕಡಲ ತೀರ ರಾಜಧಾನಿಯಾದಂತಹ ಮಂಗಳೂರಿನಿಂದ ಸುಮಾರು 76 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಧಾರವಾಡದಿಂದ ಸುಮಾರು 405 ಕಿಲೋಮೀಟರ್ ದೂರದಲ್ಲಿದೆ. ರೈಲಿನಲ್ಲಿ ಪ್ರಯಾಣ ಮಾಡುವುದಾದರೆ ಬೆಂಗಳೂರು ಅಥವಾ ಮಂಗಳೂರಿನಿಂದ ಬಂದರೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಧರ್ಮಸ್ಥಳವನ್ನು ನೀವು ತಲುಪಬಹುದು. ಆದರೆ ಧರ್ಮಸ್ಥಳವನ್ನು ಭೇಟಿ ಕೊಡುವ ಎಷ್ಟೋ ಭಕ್ತಾದಿಗಳಿಗೆ ಈ ಒಂದು ವಿಷಯ ಗೊತ್ತಿಲ್ಲ. ಅದೇನೆಂದರೆ ಧರ್ಮಸ್ಥಳದ ಹಿಂದಿನ ಹೆಸರು ಕುಡುಮ ಅಥವಾ ಕೋಡುಮ ಎಂದು. ಸ್ಥಳೀಯರ ಐತಿಹ್ಯದಂತೆ ಹಿಂದೆ ಅಲ್ಲಿ ನೆಲ್ಯಾಡಿ ಬೀಡಿ ಎಂಬಲ್ಲಿ ಬೀರಮಣ್ಣ ಪರ್ಗಡೆ ಅಂದರೆ ಈಗ ಅವರನ್ನ ಹೆಗ್ಗಡೆ ಅಂತ ಕರೆಯುತ್ತಾರೆ, ಹಾಗೂ ಅವರ ಹೆಂಡತಿ ಅಮ್ಮುದೇವಿ ಬಲ್ಲಾಳಿ ಎಂಬ ಜೈನ ದಂಪತಿಗಳು ಅಲ್ಲಿ ವಾಸವಾಗಿದ್ದರು. ಇವರು ಈ ಪ್ರದೇಶದ ನಾಯಕರು ಹಾಗೂ ದಾನಿಗಳು ಕೂಡ ಆಗಿದ್ದರು. ಒಮ್ಮೆ ಧರ್ಮದೇವತೆಗಳು ಅಂದರೆ ಕಲರವು, ಕಲರೈಕೈ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಕುದುರೆ ಮತ್ತು ಆನೆ ಮೇಲೆ ಬಂದು ಅವರನ್ನು ಹರಸಿ ದಾನ ಧರ್ಮಗಳನ್ನು ನಿರಂತರವಾಗಿ ಮಾಡುವಂತೆ ತಿಳಿಸುತ್ತಾರೆ. ಹಾಗೆಯೇ ಇಲ್ಲಿ ಒಂದು ದೇವಾಲಯವನ್ನು ಕಟ್ಟಿ ಅದನ್ನು ಸ್ಥಾಪಿಸಬೇಕೆನ್ನುವ ಆಜ್ಞೆ ಕೂಡ ಮಾಡುತ್ತಾರೆ. ಇದೇ ಕಾರಣ ಈ ಕ್ಷೇತ್ರದ ಲಾಂಛನದಲ್ಲಿ ಆನೆ ಮತ್ತು ಕುದುರೆ ಲಿಂಗಗಳನ್ನು ನೀವು ಪೂಜೆ ಮಾಡುವಂತಿದೆ. ಇಂದಿಗೂ ಇಲ್ಲಿನ ದೇವಸ್ಥಾನದಲ್ಲಿ ಆನೆಗಳನ್ನು ಸಾಕಲಾಗುತ್ತದೆ. ಅದರಂತೆ ಅವರಿಗೆ ದೇವಾಲಯಗಳನ್ನು ಕಟ್ಟಿಸಿ ಉತ್ಸವ, ಪರ್ವ, ನಡಾವಳಿಗಳನ್ನು ನಡೆಸಲಾಗುತ್ತದೆ. ಬ್ರಾಹ್ಮಣರನ್ನು ಕರೆಸಿ ದೈವಗಳಿಗೆ ಪೂಜೆ ಮಾಡಲು ತಿಳಿಸಿದಾಗ ದೇವರಿಲ್ಲದೆ ಇಲ್ಲಿ ಪೂಜೆ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದರಂತೆ. ಅದರಂತೆ ಪರ್ಗಡೆ ದಂಪತಿಗಳು ಕದ್ರಿಯಲ್ಲಿರುವ ಲಿಂಗವನ್ನು ದೇವತೆಗಳ ಆಜ್ಞೆಯಂತೆ ಅವರ ದಾಸರಾದಂತಹ ಅಣ್ಣಪ್ಪರೊಂದಿಗೆ ಕದ್ರಿಯಿಂದ ಶಿವಲಿಂಗವನ್ನು ತರಲು ಆಜ್ಞೆ ಮಾಡುತ್ತಾರೆ. ಹೀಗೆ ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಲಾಗುತ್ತದೆ. ಹೀಗೆ ಇಲ್ಲಿ ಅಣ್ಣಪ್ಪ ದೇವರೇ ಶಿವಲಿಂಗವನ್ನ ಸ್ಥಾಪಿಸುತ್ತಾರೆ.
ಅದು ಕ್ರಿಸ್ತಿ ಶಕ ಸುಮಾರು 1513ರಲ್ಲಿ ದೇವರಾಜ ಹೆಗ್ಗಡೆ ಅವರ ಕಾಲ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠದ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿರುತ್ತಾರೆ. ಆಗ ದೇವರಾಜ ಹೆಗ್ಗಡೆ ಅವರು ವಾದಿರಾಜರನ್ನು ಕುಡುಮಾಗೆ ಬರಲು ವಿನಂತಿ ಮಾಡಿಕೊಳ್ಳುತ್ತಾರೆ. ಅವರ ವಿನಂತಿಯಂತೆ ವಾದಿರಾಜರು ಕುಡುಮಾಗೆ ಭೇಟಿ ಕೊಡುತ್ತಾರೆ. ಆಗ ಅಲ್ಲಿನ ಸ್ವಾಮಿಗಳು ಶಿವಲಿಂಗದ ಪ್ರಸಾದವನ್ನು ವಾದಿರಾಜರಿಗೆ ಕೊಡಲು ಮುಂದಾದಾಗ ಶ್ರೀಗಳಾದಂತಹ ವಾದಿರಾಜರು ಪ್ರಸಾದವನ್ನು ನಿರಾಕರಿಸುತ್ತಾರೆ. ಕಾರಣ ವಾದಿರಾಜರು ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ನೋಡಿ ಆಶ್ಚರ್ಯ ಜೊತೆ ವಿಚಲಿತರಾಗುತ್ತಾರೆ. ವಾದಿರಾಜರು ಯಾಕೋ ಈ ಶಿವಲಿಂಗವನ್ನು ಸರಿಯಾಗಿ ಪ್ರತಿಷ್ಠಾಪಿಸಿಲ್ಲ, ಇದರಲ್ಲಿ ಏನೋ ದೋಷವಿದೆ ಎಂದು ಹೇಳುತ್ತಾರೆ. ವೇದ ವಿಧಿಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಲಾಗಿಲ್ಲ ಎಂದು ಅಭಿಪ್ರಾಯವನ್ನು ಕೂಡ ಅವರು ಕೊಡುತ್ತಾರೆ. ಆಮೇಲೆ ಹೆಗ್ಗಡೆ ಅವರು ವಾದಿರಾಜರನ್ನು ಲಿಂಗವನ್ನು ಪುನರ್ ಪ್ರತಿಷ್ಠಾಪಿಸಲು ಬೇಡಿಕೊಳ್ಳುತ್ತಾರೆ. ತದನಂತರ ವಾದಿರಾಜ ಸ್ವಾಮಿಗಳು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನು ಪವಿತ್ರಗೊಳಿಸುತ್ತಾರೆ. ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ. ಇಲ್ಲಿ ದಾನ ಧರ್ಮಗಳೇ ಆರಾಧಿಸಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೀಗೆ ಲಿಂಗದ ಪುನರ್ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯವರೆಗೆ ಕುಡುಮ ಅಂತ ಕರೆಯುತ್ತಿದ್ದ ಆ ಹಳ್ಳಿಯನ್ನು ಧರ್ಮಸ್ಥಳ ಎಂಬ ಹೆಸರನ್ನು ನೀಡುತ್ತಾರೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಎಂಬ ಹೆಸರು ಬಂದಿತೆಂದು ನಂಬಲಾಗಿದೆ. ಇಲ್ಲಿಂದ ಮುಂದೆ ಪರ್ಗಡೆ ಅಂದರೆ ಹೆಗ್ಗಡೆ ವಂಶಸ್ಥರು ದೇವಾಲಯದ ಧರ್ಮದರ್ಶಿಗಳಾಗಿ ಈ ಧರ್ಮಸ್ಥಳವನ್ನು ನಡೆದುಕೊಂಡು ಬಂದಿದ್ದಾರೆ. 1903ರಲ್ಲಿ ಈ ಸ್ಥಳದಲ್ಲಿ ಹಿಂದಿನ ಕುಡುಮ, ಮಲ್ಲರಮಡಿ ಮತ್ತು ನೆಲ್ಯಾಡಿ ಬೀಡಿಗಳನ್ನು ಸೇರಿಸಿ ಒಂದು ಗ್ರಾಮ ಪಂಚಾಯಿತಿಯನ್ನು ಸರ್ಕಾರ ಸ್ಥಾಪಿಸಿತು. ಧರ್ಮಸ್ಥಳ ಈಗಲೂ ಇಲ್ಲಿನ ಗ್ರಾಮ ಪಂಚಾಯಿತಿಯಾಗಿದೆ. ಜೈನ ಬಂಟ ಸಮುದಾಯದವರು ಈ ದೇಗುಲವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆ ಅವರ ಕುಟುಂಬ ಈ ದೇವಸ್ಥಾನದ ಆಡಳಿತವನ್ನು ನಿರ್ವಹಿಸುತ್ತಾ ಇದೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಮಂಜುನಾಥ ದೇವಸ್ಥಾನದಲ್ಲಿ ಇಲ್ಲಿ ಲಕ್ಷೋದೀಪೋತ್ಸವ ನಡೆಯುತ್ತದೆ. 12 ವರ್ಷಕ್ಕೊಮ್ಮೆ ನಡಾವಳಿ ಎನ್ನುವ ಉತ್ಸವವು, ವಿಶೇಷ ಸಂದರ್ಭಗಳಲ್ಲಿ ಮಹಾನಡಾವಳಿ ಎನ್ನುವ ಉತ್ಸವವು ಸುಮಾರು 13 ದಿನಗಳ ಕಾಲ ನಡೆಯುತ್ತದೆ. ಆದರೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿರುವ ಕಾರಣ ಇಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುತ್ತಿವೆ. ಇದೇ ಕಾರಣ ಧರ್ಮಸ್ಥಳದಲ್ಲಿ ಹಲವಾರು ಭಾಗಗಳಲ್ಲಿ ಇಲ್ಲ ಸಲ್ಲದ ವಿಷಯಗಳು ನಡೆಯುತ್ತಿವೆ. ಎಲ್ಲ ರೀತಿಯ ಜನರು ಬರುವುದರಿಂದ ಈ ಪುಣ್ಯಕ್ಷೇತ್ರ ಇತ್ತೀಚೆಗೆ ಕಲ್ಮಶಗೊಳ್ಳುತ್ತಿದೆ. ಇದಕ್ಕೆ ಕಡಿವಾಣ ಹಾಕಲು ಇಲ್ಲಿನ ಆಡಳಿತ ಮಂಡಳಿ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಕೂಡ ಜಾರಿ ಮಾಡಿದೆ. ಇದರ ಕುರಿತು ಮಹತ್ವದ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇತ್ತೀಚೆಗೆ ಕರಾವಳಿ ಭಾಗದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸೂರ್ಯನು ಅತಿ ಪ್ರಕಾಶಮಾನವಾಗಿ ಉರಿಯುತ್ತಿದ್ದಾನೆ. ಇದರ ಪರಿಣಾಮ ಧರ್ಮಸ್ಥಳದ ಪುಣ್ಯ ನದಿ ನೇತ್ರಾವತಿ ನದಿಗೂ ತಟ್ಟಿದೆ. ಹೌದು, ಬಿಸಿಲಿನ ತಾಪಕ್ಕೆ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗುತ್ತಿದೆ. ಈ ಕಾರಣದಿಂದ ಧರ್ಮಸ್ಥಳದ ಕುರಿತು ಮಹತ್ವದ ಸೂಚನೆಯೊಂದು ನೀಡಲಾಗಿದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ತೀವ್ರ ಬಿಸಿಲಿನ ಕಾರಣ ಹರಿಯುವ ನೀರು ಕೂಡ ಕಡಿಮೆಯಾಗಿದೆ. ಹೀಗಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಂಗಡಿಗರ ಮಾಲೀಕರಿಗೆ ಸೂಚನೆ ನೀಡಿದ್ದು, ನೇತ್ರಾವತಿಯ ಸ್ನಾನಘಟ್ಟ, ನೇತ್ರಾನಗರ, ಹರಿಕೆ ಮಂಡೆಯ ಸುತ್ತಮುತ್ತಲಿನ ಅಂಗಡಿಗಳಲ್ಲಿ ಶಾಂಪೂ ಅಥವಾ ಸೋಪು ಮಾರಾಟವನ್ನ ನಿಲ್ಲಿಸುವಂತೆ ಅಧಿಕೃತವಾಗಿ ಸೂಚನೆ ನೀಡಲಾಗಿದೆ. ಹಾಗೂ ಭಕ್ತಾದಿಗಳು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುವಾಗ ಶಾಂಪೂ ಅಥವಾ ಸೋಪನ್ನು ಬಳಸದಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇನ್ನು ಭಕ್ತಾದಿಗಳು ಶಾಂಪೂ ಅಥವಾ ಸೋಪು ಬಳಸಿದರೆ ಅದರ ನೊರೆ ನೀರಿನಲ್ಲಿ ಬರುತ್ತದೆ. ಇದರಿಂದ ಎಷ್ಟೋ ಪ್ರಾಣಿಗಳು, ಜನರು ಇದರ ನೀರನ್ನು ಕುಡಿಯುತ್ತಾರೆ. ಅಷ್ಟೇ ಅಲ್ಲದೆ ಸೋಪು ಹಾಗೂ ಶಾಂಪಿನ ಪಾಕೆಟ್ಗಳನ್ನ ಎಷ್ಟೋ ಭಕ್ತಾದಿಗಳು ನದಿಯ ನೀರಿನಲ್ಲಿ ಬಿಡುತ್ತಾರೆ. ಇದರಿಂದ ನದಿಯ ನೀರು ಕಲ್ಮಶವಾಗುತ್ತಿದೆ ಹಾಗೂ ತ್ಯಾಜ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನದಿಯಲ್ಲಿ ಕಾಣುತ್ತಿದೆ. ಇದರಿಂದ ನೀರಿನ ಮಾಲಿನ್ಯ ಉಂಟಾಗುತ್ತದೆ. ಇದೇ ಕಾರಣದಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಈ ಮಹತ್ವದ ಸೂಚನೆಯನ್ನು ಹೊರಡಿಸಿದ್ದು, ನೇತ್ರಾವತಿ ಸ್ನಾನಘಟ್ಟವನ್ನು ಕಲುಷಿತ ಮಾಡದೆ ನದಿಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಧರ್ಮಸ್ಥಳಕ್ಕೆ ಬರುವ ಭಕ್ತರಲ್ಲಿ ಮನವಿ ಮಾಡಿಕೊಂಡಿದೆ. ಅಷ್ಟೇ ಅಲ್ಲದೆ ಕೆಲವರು ಅಸಭ್ಯ ಉಡುಪುಗಳನ್ನ ಧರಿಸಿಕೊಂಡು ಬರುತ್ತಾರೆ. ಅಂದರೆ ಸೀರೆ, ಚೂಡಿದಾರವನ್ನು ಧರಿಸದೆ ಶಾರ್ಟು, ಪ್ಯಾಂಟು, ಬರ್ಮೋಡಾ ಹಾಗೂ ಇಲ್ಲ ಸಲ್ಲದ ಅಂಗಾಂಗಗಳನ್ನು ತೋರಿಸುವ ಬಟ್ಟೆಗಳನ್ನು ಹಾಕಿಕೊಂಡು ಬಂದಂತವರಿಗೆ ಇಲ್ಲಿ ನಿರ್ಬಂಧವನ್ನು ಕೂಡ ಈಗ ಹೇರಲಾಗಿದೆ. ಜೊತೆಗೆ ವಾಸ್ತವ ಇರುವ ಸ್ಥಳಗಳಲ್ಲಿ ಮತ್ತು ದಾರಿಯಲ್ಲಿ ಬರುವಾಗ ಉಗುಳುವುದು, ಗಲೀಜು ಮಾಡುವುದು ತಡೆಗಟ್ಟಲು ಇಂತಹವರ ಮೇಲೆ ಇನ್ನು ಮೇಲೆ ಫೈನ್ ಅನ್ನು ಕೂಡ ಹಾಕಲಾಗುವುದು ಎಂದು ಹೇಳಲಾಗಿದೆ.
ಜೊತೆಗೆ ಇತ್ತೀಚೆಗೆ ಪಾನ್ ಪರಾಗನಂತಹ ತಂಬಾಕು ಬಳಸುವಂತಹ ಚಟಗಳನ್ನು ಮಾಡುವ ಜನರು ಕೂಡ ಜಾಸ್ತಿಯಾಗಿದೆ. ಜೊತೆಗೆ ಧೂಮಪಾನವನ್ನು ಮಾಡುವವರು ಕೂಡ ಜಾಸ್ತಿಯಾಗಿದ್ದಾರೆ. ಇದೇ ಕಾರಣ ಇಂತಹವುಗಳಿಗೆಲ್ಲ ನಿರ್ಬಂಧನೆಯನ್ನು ಕೂಡ ಇಲ್ಲಿ ವಹಿಸಲಾಗಿದೆ. ತಂಗುವ ಸ್ಥಳದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು, ಸ್ವಯಂ ಸ್ಫೂರ್ತಿಯಿಂದ ಸ್ಥಳವನ್ನ ಸ್ವಚ್ಛ ಮಾಡಬೇಕೆಂದು ಕೂಡ ಜನರಿಗೆ ಸೂಚನೆ ನೀಡಲಾಗಿದೆ. ಇಲ್ಲಿಗೆ ಪ್ರತಿದಿನ ಸರಿಸುಮಾರು 30ರಿಂದ 40 ಸಾವಿರ ಜನ ಬರುತ್ತಾರೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತಾದಿಗಳಿಗಾಗಿ ಬೃಹತ್ ಅಡುಗೆ ಕೋಣೆ, ಊಟದ ಕೋಣೆಯನ್ನು ಕೂಡ ನಿರ್ಮಿಸಲಾಗಿದೆ. ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತದೆ. ಭೋಜನ ಕೋಣೆಯಲ್ಲಿ ಭಕ್ತರು ತಮಗೆ ತೃಪ್ತಿಯಾಗುವಷ್ಟು ಊಟ ಮಾಡಬಹುದು. ಆದರೆ ಇತ್ತೀಚೆಗೆ ಕೆಲವರು ಊಟವನ್ನ ಜಾಸ್ತಿ ಹಾಕಿಕೊಂಡು ಊಟವನ್ನು ಬಿಟ್ಟು ಹಾಳು ಮಾಡುತ್ತಿದ್ದಾರೆ ಎನ್ನುವ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಇದೇ ಕಾರಣ ಊಟವನ್ನ, ತಿಂಡಿಯನ್ನ ಮಿತವಾಗಿ ಬಳಸಬೇಕೆಂದು ಕೂಡ ಭಕ್ತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ದಾನ ಧರ್ಮಗಳ ನಾಡು. ಇದು ಇಡೀ ಭಾರತದಲ್ಲೇ ಅತ್ಯಂತ ಸ್ವಚ್ಛವಾದಂತಹ ಪುಣ್ಯಕ್ಷೇತ್ರವಾಗಿದೆ. ಇದು ನಮ್ಮ ಕರ್ನಾಟಕದಲ್ಲಿರುವುದು ನಮ್ಮ ಹೆಮ್ಮೆಯ ವಿಷಯ. ಇಂತಹ ಒಂದು ಪುಣ್ಯಕ್ಷೇತ್ರವನ್ನು ಸ್ವಚ್ಛವಾಗಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇನ್ನಾದರೂ ನಾವು ಎಚ್ಚೆತ್ತುಕೊಂಡು ಈ ಒಂದು ಪುಣ್ಯಕ್ಷೇತ್ರವನ್ನು ಉಳಿಸಬೇಕು, ಬೆಳೆಸಬೇಕು ಎನ್ನುವುದು ನಮ್ಮ ಇಚ್ಛೆ ಕೂಡ. ಇನ್ನು ಮೇಲೆ ಧರ್ಮಸ್ಥಳಕ್ಕೆ ಹೋದಾಗ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಂಜುನಾಥನ ದರ್ಶನ ಪಡೆಯುವುದು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇಂತಹದೇ ಮಾಹಿತಿಯುಳ್ಳ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.